ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಕ್ಯಾಶುವಲ್ ಆಗಿ ತಿಳ್ಕೊಳ್ಳೋಣ. ಅಂದರೆ ಹಬ್ಬನ ಯಾರೆಲ್ಲ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನೆಲ್ಲ ಅಡುಗೆ ಮಾಡ್ತಾರೆ, ನಮ್ಮ ಭಾರತ ದೇಶದಲ್ಲಿ ಯಾವ ಸೈಡ್ ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ, ಹಾಗೆ ಸಂಕ್ರಾಂತಿ ಹಬ್ಬದ ಮಹತ್ವವೇನು, ಯಾಕೆ ಈ ಸಂಕ್ರಾಂತಿ ಹಬ್ಬನ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಸಂಪೂರ್ಣವಾಗಿ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಧರ್ಮದಲ್ಲಿ, ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಹಬ್ಬಗಳನ್ನು ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಆದರೆ ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಏನೋ ಎಲ್ಲರೂ ಮಾಡ್ತಿದ್ದಾರಲ್ಲ ಅಂತ ನಾವು ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ. ಎಲ್ಲರೂ ಮಾಡ್ತಿದ್ದಾರೆ ಅಂತನೋ ಅಥವಾ ನಮ್ಮ ಸಂಪ್ರದಾಯ ಅಂತನೋ ಏನೋ ಒಟ್ಟಾರೆ ಹಬ್ಬನ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಆದರೆ ಹಬ್ಬದ ಬಗ್ಗೆ, ಅದರ ಮಹತ್ವವೇನು, ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಹಬ್ಬನ ಆಚರಣೆ ಮಾಡೋದ್ರಲ್ಲಿ ತುಂಬ ಅರ್ಥ ಇದೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷದ ಮೊದಲ ತಿಂಗಳಲ್ಲಿ ಬರೋ ಅಂಥ ಹಬ್ಬನೇ ಮಕರ ಸಂಕ್ರಾಂತಿ ಹಬ್ಬ ಅಥವಾ ಮಕರ ಸಂಕ್ರಮಣ. ಉತ್ತರಾಯಣ ಪುಣ್ಯಕಾಲ ಅಂತಲೇ ಶಾಸ್ತ್ರದಲ್ಲಿ ಹೇಳಲಾದ ಸಂಕ್ರಾಂತಿ ಹಬ್ಬನ ಜನಸಾಮಾನ್ಯರೆಲ್ಲ ಕರೆಯೋದು ಎಳ್ಳು ಬೆಲ್ಲ ಹಬ್ಬ ಅಂತ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ನುಡಿಗಂಟು ಕೂಡ ಈ ಹಬ್ಬದಿಂದನೇ ಬಂದಿದೆ. ಸಂಕ್ರಾಂತಿ ಹಬ್ಬದ ಆರಂಭವನ್ನು ಉತ್ತರಾಯಣ ಪುಣ್ಯಕಾಲದ ಆರಂಭ ಅಂತಲೂ ಕರೀತಾರೆ. ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನನೇ ಮಕರ ಸಂಕ್ರಾಂತಿ ಹಬ್ಬ. ಇನ್ನು ಉತ್ತರಾಯಣ ಪುಣ್ಯಕಾಲ ವಿಶೇಷ ಏನು ಅಂತ ತಿಳಿಯೋದಾದರೆ, ಉತ್ತರಾಯಣ ಪುಣ್ಯಕಾಲವನ್ನು ದೇವತೆಗಳ ಹಗಲು ಅಂತ ಕೂಡ ಶಾಸ್ತ್ರಗಳಲ್ಲಿ ಹೇಳಿದೆ. ಸಂಕ್ರಾಂತಿ ಹಬ್ಬವನ್ನು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಈ ಹಬ್ಬವನ್ನು ಸಮೃದ್ಧಿಯ ಸಂಕೇತವಾಗಿ ಆಚರಣೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬವನ್ನು ಹಿಂದೂ ಧರ್ಮದವರು ತುಂಬ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಈ ಪ್ರದೇಶಗಳಲ್ಲಿ ಮುಖ್ಯವಾಗಿ ತುಂಬ ವಿಜೃಂಭಣೆಯಿಂದ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಮುಖ್ಯವಾಗಿ ಕಂಡುಬರೋದು ಎಳ್ಳು ಬೆಲ್ಲ. ಹೌದು, ಮನೆಗಳಲ್ಲೂ ಎಳ್ಳು ಬೆಲ್ಲ ರೆಡಿ ಮಾಡಿ ಅದನ್ನು ಎಳ್ಳು ಬೆಲ್ಲವನ್ನು ಮಿಕ್ಸ್ ಮಾಡಿ ಎಲ್ಲರಿಗೂ ಎಳ್ಳು ಬೆಲ್ಲ ಬೀರುವುದು, ಜೊತೆಗೆ ಸಕ್ಕರೆ ಅಚ್ಚನ್ನು ಕೂಡ ಕೊಡ್ತಾರೆ. ಎಳ್ಳು ಬೆಲ್ಲ ಜೊತೆ ಸಕ್ಕರೆ ಅಚ್ಚನ್ನು ಕೂಡ ಕೊಡೋದು ಸಂಪ್ರದಾಯವಾಗಿದೆ ಕರ್ನಾಟಕದಲ್ಲಿ. ಬೆಲ್ಲದ ಜೊತೆ ಕಬ್ಬು, ಗೆಣಸು ಕೂಡ ಕೊಡ್ತಾರೆ. ರೈತರಿಗೆ ಸುಗ್ಗಿಯ ಹಬ್ಬ ಇದು. ಸುಗ್ಗಿಯ ಹಬ್ಬ ಮಂಗಳಕರವಾದ ಹಬ್ಬ. ಉತ್ತರ ಕರ್ನಾಟಕದಲ್ಲಿ ಗಾಳಿಪಟ ಹಾರಿಸೋ ಸಂಪ್ರದಾಯ ಕೂಡ ಇದೆ. ಇನ್ನು ಅಷ್ಟೇ ಅಲ್ಲದೆ ದನಕರುಗಳನ್ನು ಸಿಂಗಾರ ಮಾಡಿ ಕಿಚ್ಚು ಹಾಯಿಸೋದು, ಮೆರವಣಿಗೆ ಮಾಡೋದು ಒಂದು ಧಾರ್ಮಿಕ ಪದ್ಧತಿ ಆಗಿದೆ. ದನಕರುಗಳಿಗೆ ಕಿಚ್ಚು ಹಾಯಿಸೋದು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಮಕರ ಸಂಕ್ರಾಂತಿ ಹಬ್ಬ ಪ್ರಕೃತಿಗೆ ಸಂಬಂಧಪಟ್ಟ ಹಬ್ಬ. ಹಾಗಾಗಿ ಈ ದಿನ ಯಾವುದೇ ಗಿಡವನ್ನು, ಮರವನ್ನು, ಹಣ್ಣು ಕಾಯಿಗಳನ್ನು ಹಾಗೆ ಹೂಗಳನ್ನು ಸಹ ಗಿಡದಿಂದ ಕೀಳಬಾರದು ಅಂತಾನೂ ಹೇಳ್ತಾರೆ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಸಿಹಿ ಪೊಂಗಲ್ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ, ಸಂಪ್ರದಾಯವೂ ಆಗಿದೆ. ಹಾಗೆ ಎಳ್ಳು ಬೆಲ್ಲ ತಿನ್ನುವುದು ಕೂಡ ಸಂಪ್ರದಾಯವಾಗಿದೆ. ರೈತರು ತಾವು ಬೆಳೆದ ದವಸ ಧಾನ್ಯಗಳಿಂದ ಅಡಿಗೆಯನ್ನು ಕೂಡ ಮಾಡುವುದು ಸಂಕ್ರಾಂತಿಯ ಒಂದು ವಿಶೇಷತೆ. ಹಾಗೆ ಹಬ್ಬದ ದಿನ ಸಂತೋಷವಾಗಿರುವುದು ಮುಖ್ಯ. ಸಂತೋಷನೇ ಹಬ್ಬ, ಸಡಗರವೇ ಹಬ್ಬ. ಯಾವ ಹಬ್ಬ ಇವುಗಳಿಗೆ ಸಂಕೇತವಾಗಿ ನಿಲ್ಲುತ್ತವೋ ಹಾಗಾಗಿ ಆ ದಿನ ಮಾಂಸಾಹಾರವನ್ನು ಸೇವಿಸಬಾರದು, ಮದ್ಯಪಾನವನ್ನು ಕೂಡ ಮಾಡಬಾರದು. ಪ್ರತಿಯೊಬ್ಬ ಮಹಿಳೆ ಲಕ್ಷ್ಮೀ ಸ್ವರೂಪ ಎಂದು ಭಾವಿಸುವುದು ಹಿಂದೂ ಧರ್ಮದ ಸಂಪ್ರದಾಯ. ಆದ್ದರಿಂದ ಮನೆಯಲ್ಲಿರುವ ಮಹಿಳೆಯರ ಜೊತೆಗೆ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ, ಮರ್ಯಾದೆ ಮತ್ತು ಪ್ರೀತಿಯನ್ನು ಹಂಚುವಂಥ ಹಬ್ಬ ಇದು. ಅದಕ್ಕೆ ಆ ದಿನ ಕೋಪ ಮಾಡಿಕೊಳ್ಳದೆ ಎಲ್ಲರೂ ಒಟ್ಟಾಗಿ ಸೇರಿ ಸುಖ, ಶಾಂತಿ, ಸಂಭ್ರಮದಿಂದ ಆಚರಣೆ ಮಾಡುವ ಹಬ್ಬವೇ ಸಂಕ್ರಾಂತಿ ಹಬ್ಬ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಎಳ್ಳು ಬೆಲ್ಲದೊಂದಿಗೆ ಸಿಹಿಯನ್ನು ಹಂಚಿ ಸಂಬಂಧಿಕರು, ಸ್ನೇಹಿತರು, ಕುಟುಂಬಸ್ಥರೊಂದಿಗೆ ಪರಸ್ಪರ ಆನಂದದಿಂದ, ಸಂಭ್ರಮ ಸಡಗರದಿಂದ ಸುಗ್ಗಿ ಹಬ್ಬವನ್ನು ಆಚರಿಸುತ್ತೇವೆ. ರೈತರು ವರ್ಷ ಪೂರ್ತಿ ಬೆಳೆಯನ್ನು ನೀಡುವ ಭೂತಾಯಿಗೆ ರಾಶಿಯೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಿದು. ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತಾಡ್ತಾ ಹೋದ್ರೆ ಹೇಳೋದಕ್ಕೆ ಸಾಕಷ್ಟು ವಿಷಯಗಳ ಸುಗ್ಗಿಯೇ ಇದೆ. ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ, ತಮಿಳುನಾಡಿನಲ್ಲಿ ಪೊಂಗಲ್, ಕೇರಳದಲ್ಲಿ ಮರಳು ಬೆಲ್ಲಕ್ಕೂ, ಆಂಧ್ರ ಪ್ರದೇಶದಲ್ಲಿ ಪೆದ್ದು ಬಂಡುಗ, ತೆಲಂಗಾಣದಲ್ಲಿ ಮಕರ ಸಂಕ್ರಾಂತಿ, ಹೀಗೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿಂದ ಆಚರಿಸಲಾಗುತ್ತದೆ. ಹಿಂದೂ ಧರ್ಮದ ಪ್ರತಿಯೊಂದು ಸಂಪ್ರದಾಯದ ಆಚರಣೆಯಲ್ಲೂ ವೈಜ್ಞಾನಿಕ ಕಾರಣ ಹೊಂದಿರುತ್ತೆ ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಚಾರ. ಸಂಕ್ರಾಂತಿ ಹಬ್ಬದ ವೈಜ್ಞಾನಿಕ ಕಾರಣ ತಿಳಿಯುವುದಾದರೆ, ಸೂರ್ಯ ತನ್ನ ಸ್ಥಾನದಿಂದ ಮಕರ ರಾಶಿಯತ್ತ ಚಲಿಸುವಾಗ ದಿನವನ್ನು ಮಕರ ಸಂಕ್ರಾಂತಿ ಎಂದು ಆಚರಣೆ ಮಾಡಲಾಗುತ್ತೆ.
ಚಳಿಗಾಲ ಮುಗಿದು ಬೇಸಿಗೆಯ ಮುನ್ಸೂಚನೆಯಾಗಿರುತ್ತೆ ಸಂಕ್ರಾಂತಿ ಹಬ್ಬ. ನಮ್ಮ ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿ ವರ್ಷ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಹಬ್ಬ ಜನವರಿ ತಿಂಗಳಲ್ಲಿ 14 ಅಥವಾ 15ನೇ ತಾರೀಕು ಬರುತ್ತದೆ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಯಾವ ದೇವರಿಗೆ ಪೂಜೆ ಮಾಡಬೇಕು ಅಂದರೆ ವಿಷ್ಣು ದೇವರಿಗೆ ಪೂಜೆಯನ್ನು ಮಾಡಬೇಕು. ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ವಿಭಿನ್ನ ಮತ್ತು ವಿಶಿಷ್ಟವಾದ ಅಡುಗೆ ಇದೆ. ಸಂಕ್ರಾಂತಿ ಏನಪ್ಪ ಅಂದರೆ ಪೊಂಗಲ್ ಯಾಕಪ್ಪ ಮಾಡ್ತಾರೆ ಅಂದರೆ ಅದರಲ್ಲೂ ಸಂಕ್ರಾಂತಿಯಲ್ಲಿ ಮಾಡುವ ಪೊಂಗಲ್ ಹೆಸರುಬೇಳೆ ಹಾಕಿ ಮಾಡ್ತಾರೆ. ಯಾಕೆ ಅಂದರೆ ಹೆಸರುಬೇಳೆ ಶಾಂತಿಯ ಸಂಕೇತ. ಇನ್ನು ಎಳ್ಳು ಯಾಕೆ ಬೀರ್ತಾರೆ ಅಂದರೆ ಎಳ್ಳು ಈಶ್ವರನ ರೋಮದಿಂದ ಹುಟ್ಟಿರೋದು ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಅದಕ್ಕೆ ನಾವು ಎಳ್ಳು ತಿಂದು ಬೇರೆಯವ್ರಿಗೂ ಸಹ ಎಳ್ಳು ಬೇರಿದ್ರೆ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿರೋ ಎಲ್ಲ ಪಾಪಗಳು ತೊಲಗೋಗುತ್ತೆ ಅಂತ ಕೂಡ ಹೇಳ್ತಾರೆ. ಅದೇ ಥರ ನಂಬಿಕೆ ಕೂಡ ಇದೆ. ಅದಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನಾಡು ಅಂತ ಹೇಳ್ತಾ ಹಂಚ್ಕೊಂಡು ತಿನ್ನೋದ್ರಿಂದ ನಮಗೆ ಲಾಭನೂ ಉಂಟು, ಹಾಗೆ ದೇವರ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುತ್ತೆ. ಪ್ರತಿಯೊಂದು ಹಬ್ಬವನ್ನು ಕೂಡ ವಿಭಿನ್ನವಾಗಿ ಆಚರಣೆ ಮಾಡೋದೇ ನಮ್ಮ ಸಂಪ್ರದಾಯ. ಇನ್ನು ಈ ಸಂಕ್ರಾಂತಿ ಹಬ್ಬದ ದಿನ ಗಾಳಿಪಟನ ಆರಿಸ್ತಾರೆ, ಮನೆ ಮುಂದೆ ಸಗಣಿ ಹಾಕಿ ಸಾರಿಸಿ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕ್ತಾರೆ, ಬಣ್ಣಗಳನ್ನ ಹಾಕ್ತಾರೆ, ಅದರ ಮೇಲೆ ಸಗಣಿ ಕೂಡ ಇಡ್ತಾರೆ. ಯಾಕೆ ಈ ತರ ಸಂಕ್ರಾಂತಿ ಹಬ್ಬದಲ್ಲಿ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕ್ತಾರೆ, ಬಣ್ಣಗಳನ್ನು ತುಂಬ್ತಾರೆ, ಈ ತರ ಸಗಣಿ ಇಡ್ತಾರೆ ಅಂದ್ರೆ ರಂಗೋಲಿಯ ಮಧ್ಯೆ ಇಡೋ ಸಗಣಿ ಉಂಡೆ ಕೃಷ್ಣ, ಹಾಗೆ ಸೈಡಲ್ಲಿ ಇಟ್ಟಿರೋ ಸಗಣಿ ಉಂಡೆಗಳು ಗೋಪಿಕೆಯರು ಅಂತ ಹೇಳ್ತಾರೆ. ನಾವು ರಂಗೋಲಿ ಹಾಕಿ ಬಣ್ಣ ಹಚ್ಚಿ ಪೂಜೆ ಮಾಡಿ ಆದ್ಮೇಲೆ ಕೃಷ್ಣ ಗೋಪಿಕೆಯರು ಮನೆ ಮುಂದೆ ಬಂದು ನೃತ್ಯ ಆಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಆ ಕಾರಣಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕೋದು, ಹಾಕಿರೋಂಥ ರಂಗೋಲಿಗಳಿಗೆ ಬಣ್ಣಗಳನ್ನ ತುಂಬೋದು. ಇನ್ನೊಂದು ಸಂಕ್ರಾಂತಿ ಹಬ್ಬದಲ್ಲಿ ಮುಖ್ಯವಾಗಿ ಮಾಡೋ ಅಂಥದ್ದು ದನ ಕರುಗಳಿಗೆ ಕಿಚ್ಚನ್ನು ಹಾಯಿಸೋದು, ಹಾಗೆ ದನ ಕರುಗಳಿಗೆ ಅಲಂಕಾರ ಮಾಡಿ ಆ ಊರಲ್ಲಿ ಮೆರವಣಿಗೆ ಮಾಡೋದು. ಇನ್ನು ದನ ಕರುಗಳನ್ನ ಬೆಂಕಿಯಲ್ಲಿ ಯಾಕಪ್ಪ ಹಾಯಿಸ್ತಾರೆ ಅಂದರೆ ಅವು ಮೈ ಮೇಲೆ ಇರೋವಂಥ ಕ್ರಿಮಿಕೀಟಗಳು ನಾಶ ಆಗಲಿ ಅಂದರೆ ಅವೆಲ್ಲ ಸಹಾಯೋದಕ್ಕೋಸ್ಕರ ದನ ಕರುಗಳನ್ನು ಬೆಂಕಿಯಲ್ಲಿ ಆರಿಸ್ತಾರಂತೆ. ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಸಂಕ್ರಾಂತಿಯಲ್ಲಿ ಮಾಡೋ ಅಂಥ ಪೊಂಗಲ್ಗೆ ಹೆಸರುಬೇಳೆ ಹಾಕಿನೇ ಪೊಂಗಲ್ ಮಾಡಬೇಕಂತೆ. ಈಗ ನಾವು ಸಾಮಾನ್ಯವಾಗಿ ಕಡಲೆಬೇಳೆ ಹಾಕಿ ಮಾಡ್ತೀವಿ, ಹೇಗೋ ಈಗ ಅವರೆಕಾಯಿ ಸೀಸನ್ನು, ಅದಕ್ಕೆ ಅವರೆಬೇಳೆ ಅಂದರೆ ಇದ್ಕಿನ ಬೇಳೆ ಹಾಕಿ ಪೊಂಗಲ್ ಮಾಡ್ತೀವಿ. ಒಂದೊಂದ್ಸರಿ ಏನೂ ಹಾಕಲ್ಲ, ಬರೀ ಅಕ್ಕಿ ಹಾಕ್ಬಿಟ್ಟೆ ಪೊಂಗಲನ್ನು ಮಾಡ್ತೀವಿ. ಆದರೆ ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋಂಥ ಪೊಂಗಲ್ಗೆ ಹೆಸರುಬೇಳೆ ಹಾಕಿನೇ ಪೊಂಗಲ್ ಮಾಡಬೇಕು ಅಂತ ಹೇಳ್ತಾರೆ. ಹೆಸರುಬೇಳೆ ಶಾಂತಿ ಸಮೃದ್ಧಿಯ ಸಂಕೇತ ಆಗಿರೋದ್ರಿಂದ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದಲ್ಲಿ ವಿಷ್ಣು ದೇವರಿಗೆ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಅಂದರೆ ನಮ್ಮ ಹಳ್ಳಿಗಳಲ್ಲೆಲ್ಲ ನಾವು ಕಾಟಪ್ರಾಯ ಅನ್ನೋ ದೇವರಿಗೆ ಪೂಜೆನ ಮಾಡ್ತೀವಿ. ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನನೋ ಅಥವಾ ಹಬ್ಬದ ದಿನನೋ ಮಣ್ಣಲ್ಲಿ ಆ ಕಾಟಪ್ರಾಯಿನ ದೇವರನ್ನ ರೂಪನ ರೆಡಿ ಮಾಡ್ತಾರೆ, ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ. ಊರಿನ ಆಚೆ ಆ ಥರ ದೇವರನ್ನ ಮಾಡಿ ಅದಕ್ಕೆ ಪೂಜೆನ ಮಾಡ್ತೀವಿ. ಅನ್ನ ಮೊಸರು ಕುಂಕುಮದಿಂದ ಎಡೆ ಹಾಕಿ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಆ ಎಡೆ ಹಾಕಿರೋ ಅನ್ನನ ಒಂದು ಸ್ವಲ್ಪ ತೊಗೊಂಬಂದು ಮನೆ ಮೇಲೆ ಹಾಕ್ತೀವಿ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಅದು ದನ ಕರುಗಳಿಗೆ ಸಂಬಂಧಪಟ್ಟಂಥ ದೇವ್ರು ಇರಬೇಕು, ಅದಕ್ಕೆ ದನ ಕರುಗಳು ಸಮೃದ್ಧಿಯಾಗಿರಲಿ ಅನ್ನೋ ಉದ್ದೇಶಕ್ಕೆ ಏನೋ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲೆಲ್ಲ ಅಂದರೆ ನಮ್ಮೂರಲ್ಲೆಲ್ಲ ಕಾಟಪ್ರಾಯಿನ ದೇವರಿಗೆ ಪೂಜೆ ಮಾಡುವಾಗ ಬರಾಟೆ ಅಂತ ಕಟ್ತಾರೆ. ಅಂದರೆ ಪಂಜು ಥರ ಹಳೆ ಬಟ್ಟೆಗಳಲ್ಲೆಲ್ಲ ಕಬ್ಬಿಣದ ಕಂಬಿಗೆ ಎಲ್ಲ ಒಂದು ತುಂಬ ದೊಡ್ಡದಾಗಿ ಎಲ್ಲ ಸುತ್ತಬಿಟ್ಟು ಹಳೆ ಬಟ್ಟೆಗಳನ್ನು ಸುತ್ತಬಿಟ್ಟು ಅದನ್ನು ಸೀಮೆ ಎಣ್ಣೆ ಅಥವಾ ಪೆಟ್ರೋಲಲ್ಲೋ ಎಲ್ಲ ಚೆನ್ನಾಗಿ ನೆನೆಸ್ಬಿಟ್ಟು ಪೂಜೆ ಮಾಡಿ, ಅಂದರೆ ಕಾಟಪ್ರಾಯಿನ ದೇವರಿಗೆ ಪೂಜೆ ಮಂಗಳಾರತಿ ಎಲ್ಲ ಆಗಾದ್ಮೇಲೆ ಅವನ್ನ ಅನಿಸ್ಕೊಂಡು ತಿರುತ್ತಾರೆ. ಎಲ್ಲ ಗಂಡಸರು, ದೊಡ್ಡ ದೊಡ್ಡವ್ರು ಗಂಡಸರು, ಚಿಕ್ಕ ಮಕ್ಕಳು ಎಲ್ಲ ಅಂದರೆ ಹುಡುಗರು ಆ ಥರ ಸುತ್ತಾರೆ, ತಿರುಗ್ತಾರೆ ಕಾಟಪ್ರಾಯಿನ ದೇವರಿಗೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ನಾವು ಅದನ್ನು ಬರಾಟೆ ಅಂತಲೇ ಕರಿತೀವಿ, ನಮ್ಮೂರಲ್ಲೆಲ್ಲ ಅದನ್ನು ಬರಾಟೆನೇ ಅಂತ ಕರೀತಾರೆ. ಇದು ತುಂಬ ಯಾವ ಊರಲ್ಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ನಮ್ಮೂರಲ್ಲಿ ಮಾತ್ರ ಆ ಥರ ಮಾಡ್ತಾರೆ. ಫ್ರೆಂಡ್ಸ್, ಇನ್ನು ನಾವು ಅಷ್ಟೇ ನಮ್ಮ ಮನೇಲಿ ಎಳ್ಳು ಬೆಲ್ಲ ಪೊಂಗಲ್, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎಲ್ಲ ಮಾಡ್ತೀವಿ, ಎಳ್ಳು ಬೆಲ್ಲ ಬೀರ್ತೀವಿ. ಇನ್ನು ಸಂಕ್ರಾಂತಿ ಡೆಕೋರೇಷನ್ ಅಂತ ಒಂದೊಂದು ವರ್ಷ ಮಾಡ್ತೀವಿ, ಒಂದೊಂದು ವರ್ಷ ಮಾಡಲ್ಲ. ಇನ್ನು ಪೂಜೆ ಮಾಮೂಲಿ ಮಾಡೇ ಮಾಡ್ತೀವಿ ಮನೇಲಿ. ನಮ್ಮೂರಲ್ಲಂತೂ ತುಂಬ ದೇವಸ್ಥಾನಗಳೇ ಇದೆ, ಎಲ್ಲಾದರೂ ದೇವಸ್ಥಾನಕ್ಕೂ ಹೋಗಿ ಬರ್ತೀವಿ. ಹಾಗೆ ನೈಟು ಕಾಟಪ್ರಾಯಿನ ದೇವ್ರಿಗೂ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಪೊಂಗಲ್ ಬಿಟ್ಟರೆ ಬೇರೆ ಏನು ಸ್ವೀಟ್ ಅಂತ ಏನು ಮಾಡೋಕ್ಕೋಗಲ್ಲ. ಇನ್ನು ಕಡಲೆಕಾಯಿ ಬೇಯಿಸಿರ್ತೀವಿ, ಗೆಣಸು ಬೇಯಿಸಿರ್ತೀವಿ, ಎಳ್ಳು ಬೆಲ್ಲ ಮಾಡಿರ್ತೀವಿ, ಮತ್ತು ಪೊಂಗಲ್ ಮಾಡಿರ್ತೀವಿ, ಖಾರದ ಅಡುಗೆ ಏನಾದರೂ ಸ್ವಲ್ಪ ಮಾಡಿರ್ತೀವಿ. ಇನ್ನು ಪೂಜೆ, ಅಡುಗೆ, ಊಟ ಎಲ್ಲ ಆದಮೇಲೆ ನೈಟು ಎಳ್ಳು ಬೀರೋದು ಇರುತ್ತೆ.
ಮುಂಚೆ ಒಂಥರ ಇಂಟ್ರೆಸ್ಟ್ ಈಗ ಯಾರಿಗೂ ಇಲ್ಲ ಎಳ್ಬೀರೋದು ಅಂದರೆ ಮನೆಗೆ ನಾವು ಚಿಕ್ಕ ಹುಡುಗರಲ್ಲೆಲ್ಲ ಮನೆಗೂ ಹೋಗಿ ಎಳ್ಬೀರ್ಕೊಂಬರ್ತಿದ್ವಿ. ನಮ್ಮ ಮನೆಗೂ ಅವರೆಲ್ಲ ಬಂದು ಎಲ್ಲ ಮನೆಗಳವರು ಬಂದು ನಮ್ಮ ಮನೆಗಳಲ್ಲೂ ಕೊಟ್ಟು ಎಳ್ಬೀರಿ ಹೋಗ್ತಿದ್ರು. ಈಗ ಆ ಥರ ಏನೂ ಇಲ್ಲ. ಈಗಂತೂ ನಾನು ಯಾರಾದರೂ ದಾರಿಯಲ್ಲಿ ಹೋಗ್ತಿದ್ರೆ ಇಲ್ಲ ಅಂದರೆ ಮನೆ ಹತ್ರ ಯಾರಾದರೂ ಬಂದರೆ ಅವ್ರಿಗೆ ಕರೆದ್ಬಿಟ್ಟು ಎಳ್ಬೀರಿ ಸುಮ್ಮನಾಗ್ತೀನಿ. ಇನ್ನು ಮನೆಗೆ ಹೋಗಿ ಎಳ್ಬೀರೋದೇನು ಮಾಡೋಕ್ಕೋಗಲ್ಲ. ಇನ್ನು ಎಳ್ಳು ಬೆಲ್ಲ ಅದೆಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ದೇವ್ರ ಮನೆಯೂ ಅಷ್ಟೇ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಬೆಳಗ್ಗೆ ಎದ್ದು ಸ್ನಾನ, ಪೂಜೆ, ಅಡುಗೆ, ಊಟ ಮತ್ತು ಎಲ್ಲಾದರೂ ಊರಲ್ಲೇ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬರೋದು. ಮತ್ತು ನೈಟು ಕಾಟುಪ್ರಾಯನ ದೇವಸ್ಥಾನಕ್ಕೆ ಹೋಗೋದು. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ್ದು ಇಷ್ಟೆಲ್ಲ ತಿಳ್ಕೊಂಡಿರಬೇಕು. ಹಾಗೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಬೇಕಾಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.